ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಏನ್ ಬೆದರಿಕೆ, ಏನ್ ತೇಜೋವಧೆ, ಏನ್ ಮಾನಹಾನಿ, ಸೊಂಟದ ಕೆಳಗೆ ಇರುವಂತ ಪದಗಳು. ಅಪ್ಪಾಪ ಎಂತ ಅಭಿಮಾನಿಗಳ ಬಳಗನ ಇಟ್ಟಿದ್ದಾರೆ ಅಂದ್ರೆ ಕೆಲವರು, ಎಂತ ಅಭಿಮಾನಿಗಳ ಬಳಗನ ಇಟ್ಟಿದ್ದಾರೆ ಸುದೀಪ್ ಅವರು ಅನ್ನೋಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ನಮ್ಮ ಹತ್ರ ಬೇಡ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದಂತ ಹೆಣ್ಣಿನ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತೀರಾ ಅಂದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಯಾಕೆ ಅತ್ಯಾಚಾರ ಆದಂತ ಸಮಯದಲ್ಲಿ ಯಾಕೆ ನೀವೆಲ್ಲ ಧ್ವನಿ ಎತ್ತಿ ಹೋರಾಟ ಮಾಡಲ್ಲ, ಮಾತಾಡಲ್ಲ ಅಂದ್ರೆ ನಿಮ್ಮಲ್ಲೇ ಕಾಮುಕರು, ಅತ್ಯಾಚಾರಿಗಳು, ಗೂಂಡಗಳು ಹೆಚ್ಚಿರುವಾಗ ನಿನ್ ಧ್ವನಿ ಎಲ್ಲೆತ್ತುತ್ತೀರಾ? ದುರಾಲೋಚನೆ. ನಿಮ್ಮನ್ನ ಬೆಳೆಸಿರೋದೇ ವೀಕ್ಷಕರು. ಅದೇ ಕಿಚ್ಚ ಸುದೀಪ್ ಅವರು ಒಂದು ತಪ್ಪನ್ನ ಮಾಡಿದಕ್ಕೆ, ಆ ತಪ್ಪನ್ನ ಖಂಡಿಸಿದಕ್ಕೆ ಒಂದು ಹೆಣ್ಣು ಮಗಳ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತ ಕೆಲಸಕ್ಕೆ ಅಭಿಮಾನಿಗಳನ್ನ ಎತ್ತು ಕಟ್ಟುವಂತ ಕೆಲಸ ಕಿಚ್ಚ ಸುದೀಪ್ ಅವರು ಮಾಡ್ತಾರ ಅಂತ ಅಂದ್ರೆ ಕಾನೂನು ದರ್ಶನ್ ಅಭಿಮಾನಿಗಳಿಗೂ ಒಂದೇ, ಸುದೀಪ್ ಅಭಿಮಾನಿಗಳಿಗೂ ಒಂದೇ. ಯಾರೆಲ್ಲ ನನ್ನ ಫೋಟೋವನ್ನ ಹಾಕಿ ಟ್ಯಾಗ್ ಮಾಡಿ ಕೆಟ್ಟದಾಗಿ ಸೊಂಟದ ಕೆಳಗೆ ಇರುವಂತ ಪದಗಳನ್ನ ಹಾಕಿ ವೈಯಕ್ತಿಕವಾಗಿ ತೇಜೋವಧೆ ಅಂತ ಕೆಲಸ ಮಾಡಿದ್ರೆ ಕಿಚ್ಚ ಸುದೀಪ್ ಅಭಿಮಾನಿಗಳೇ ಮುದ್ದೆ ಮುರಿಯೋದಕ್ಕೆ ರೆಡಿ ಆಗಿರಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಒಂದು ಹೆಣ್ಣು ಮಗಳ ಮೇಲೆ ಆಗಿರುವಂತ ದೌರ್ಜನ್ಯ, ಅತ್ಯಾಚಾರಕ್ಕೆ ಧ್ವನಿ ಎತ್ತಿ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಂದು ಹೆಣ್ಣು ಮಗಳ ಬಗ್ಗೆ ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸ ಮಾಡೋದಕ್ಕೆ ವೈಯಕ್ತಿಕ ತೇಜೋವಧೆ ಮಾಡಿದ್ರೆ ಯಾರು ಇಲ್ಲಿ ನಿಮ್ಮ ಗೊಡ್ಡ ಬೆದರಿಕೆಗೆ ಅಲ್ಲಿಗೆ ಎದುರ್ಕೊಂಡು ಕುತ್ಕೊಳ್ಳುವಂತ ಹೆಣ್ಣು ಮಗಳು ನಾನಲ್ಲ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ತಪ್ಪನ್ನ ತಪ್ಪು ಅಂತ ಖಂಡಿಸಬೇಕು, ಆ ತಪ್ಪನ್ನ ತಪ್ಪು ಸುದೀಪ್ ಅವ್ರು ಮಾಡಿ ತಪ್ಪು ಅಂತ ಹೇಳಿ ಖಂಡಿಸುವಂತ ಕೆಲಸ ನಾನ್ ಮಾಡಿದೀನಿ. ಸುದೀಪ್ ಅವ್ರು ಮಾಡಿರುವಂತ ರಕ್ಷಿತ ಹೆಣ್ಣು ಮಗಳಿಗೆ ಅವಮಾನ, ತೇಜುವುದೇ ಅರಾಜಿಂಗ್, ಅದು ತಪ್ಪೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಕಿಚ್ಚ ಸುದೀಪ್ ಅಭಿಮಾನಿಗಳು ಮತ್ತೊಂದು ಹೆಣ್ಣು ಮಗಳ ಬಗ್ಗೆ ತೇಜೋವಧೆ ಮಾಡಿ ಅಂತ ಹೇಳಿ ಹೇಳ್ಕೊಟ್ಟಿದಾರ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಕಾರಣ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಕಿಚ್ಚ ಸುದೀಪ್ ನಟ ಅವರು ಮಾತಿನ ಒಂದು ಹಿಡಿತ ಹೇಳಿದಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವಂತಹ ಪಿತ್ತ, ಪಾಪ ಪುಟ್ಟ ಹೆಣ್ಣುಮಗಳು ರಕ್ಷಿತರ ಮೇಲೆ ಹೆಚ್ಚಾಗಿದ್ದು ಯಾಕೆ ಅನ್ನೋದು. ಅನ್ನದಿಂದ ಹಿಡಿದು ಓಡೋ ಬಟ್ಟೆ ತನಕ ಎಲ್ಲ ಜಾತಿ ಮೇಲೆ ಎಳಿತಾರೆ. ಅಶ್ವಿನಿ ಗೌಡ ನಿರಂತರವಾಗಿ ತೇಜೋವಧೆ ಮಾನಹಾನಿ ಮಾಡ್ಕೊಂಡು ಒಂದು ಹೆಣ್ಮಗಳನ್ನ ಬರ್ತಾ ಇದ್ದಾರೆ. ಹೋರಾಟಗಾರ್ತಿ ಅಶ್ವಿನಿ ಗೌಡ ಆಗಿ ಏನಂತ ಸ್ಲಮ್ ಅಂತ, ಎಸ್ ಕ್ಯಾಟಗರಿ ಅಂತ, ಅಮಾವಾಸ್ಯೆ ಪೌರ್ಣಮಿ ಇವೆಲ್ಲ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಕೂತಿದ್ಯಾ. ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರು ಯಾರೋ ಒಬ್ಬರ ಬಗ್ಗೆ ಜಾತಿ ಬಗ್ಗೆ ಎತ್ತಿದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕುವಂತವರು, ಬೇರೆ ಹೋರಾಟ ಮಾಡುವಂತವರು ಒಂದು ಬಡ ಹೆಣ್ಣು ಮಗಳ ಮೇಲೆ ನಿರಂತರ ನಿಂದನೆ ಮಾಡ್ಕೊಂಡು ಬರ್ತಾ ಇದ್ರೆ ಅದು ಮನೋರಂಜನೆ ಕಾರ್ಯಕ್ರಮ, ಅದು ರಿಯಾಲಿಟಿ ಶೋ ಅಂತಾರೆ. ಬಡ ಹೆಣ್ಣು ಮಕ್ಕಳು ಬೇಕಾ ರಿಯಾಲಿಟಿ ಶೋಗೆ? ಬಡ ಹೆಣ್ಣು ಮಕ್ಕಳು ಬೇಕೇನ್ರಿ ಇವ್ರಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ? ನಿಮ್ಗೆ ಯಾಕೆ ಬೇಕದು? ಬೇಕಂದ್ರೆ ಅಶ್ವಿನಿ ಗೌಡ ಅಂತವ್ರನ್ನ ಕರ್ಕೊಂಡ್ ಇಟ್ಕೊಂಡು ರಿಯಾಲಿಟಿ ಶೋ ಮಾಡ್ಕೊಳ್ಳಿ. ಬಡ ಹೆಣ್ಮಕ್ಳನ್ನ ತೇಜೋವಧೆ ಮಾಡುವಂತ ರೈಟ್ಸ್ ಆಗಿದೆ. ಅದರಲ್ಲೂ ಗಿಲ್ಲಿನೂ ಒಬ್ಬ ಬಡ ಯುವಕ. ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗಲಿ ಗಂಡು ಮೇಲೆ ಆಗಲಿ ಅದು ಎರಡಕ್ಕೂ ಕಾನೂನು ಕ್ರಮ ಹಾಕಬೇಕು. ಹೆಣ್ಣು ಮಕ್ಕಳನ್ನ ಮುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯಕ್ಕೆ ಸಲ ಹಾಕ್ತಾರೆ. ಒಂದು ಗಂಡು ಮಕ್ಕಳನ್ನ ಮುಟ್ಟಿದ ತಕ್ಷಣ ಯಾಕೆ ಯಾರು ಹೋರಾಟ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಕಾನೂನು ಕ್ರಮ ಅದು ತಗೊಳ್ಬೇಕಲ್ಲ. ಅದ್ರ ವಿರುದ್ಧನೂ ಇದೀನಿ. ಯಾರ ಮೇಲೆ ಮಾನಹಾನಿ ಮಾಡುವಂತ ಕೆಲಸ, ಯಾರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಯಾರಿಗೂ ರೈಟ್ಸ್ ಇಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾರನ್ನು ನಿಂದನೆ ಮಾಡುವಂತ ಕೆಲಸ ಇಲ್ಲ. ಏನಾಗಬೇಕು ಅನ್ನೋದು ಈಗ ಉದ್ದೇಶ. ಕಾನೂನು ಕ್ರಮ ತಗೊಳ್ಳಿ, ಅವ್ರು ಮಾಡಿರುವಂತ ತಪ್ಪು ಅವ್ರು ಅರ್ಥ ಮಾಡ್ಕೊಳ್ಳಿ. ಅಂಡ್ ಏನೋ ಹೇಳ್ತಾ ಇರ್ಬೇಕು ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ರಾಮನಗರ ಬೆಂಗಳೂರಿಂದ ಬರ್ಬೇಕಾ ಸರ್? ಡಿವೈಎಸ್ಪಿ ಆಫೀಸ್ ಹೋಗ್ಬೇಕು, ಎಸ್ಪಿ ಆಫೀಸ್ ಹೋಗ್ಬೇಕು. ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡ್ಬಿಟ್ರೆ ಸಿಗೋದಿಲ್ಲ ಪ್ರಚಾರ ಅನ್ನೋದು. ಕೆಟ್ಟ ಕಮೆಂಟ್ಸ್ ಹಾಕೋದು ಅದರಲ್ಲೇ ಗೊತ್ತಾಗುತ್ತೆ. ಅವ್ರ ವ್ಯಕ್ತಿತ್ವನ ಅವರೇ ಹೊರಗಡೆ ತರುವಂತ ಕೆಲಸ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಮಾಡ್ತಾರೆ.